ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ MLP ಹುಡುಗ ಮಾಡುವ ನಮಸ್ಕಾರಗಳು. ಸ್ನೇಹಿತರೆ, MLP ಹುಡುಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಗೌರ್ಮೆಂಟ್ ಜಾಬ್ಸ ಕ್ರೋಮ್ ಓಪನ್ ಮಾಡಿರಿ. ಕ್ರೋಮ್ ಓಪನ್ ಮಾಡಿದಾಗ ಗೂಗಲ್ ಹೋಗ್ರಿ. ಗೂಗಲ್ ಒಳಗೆ ಪ್ರೀ ಜಾಬ್ ಅಲರ್ಟ್ ಸರ್ಚ್ ಮಾಡಿರಿ. ಇದ್ರೊಳಗೆ ಫಸ್ಟ್ ಇಲ್ಲೇನು ಪ್ರೀ ಜಾಬ್ ಅಲರ್ಟ್ ಅದನ್ನ ಕ್ಲಿಕ್ ಮಾಡಿರಿ. ಯಾವ್ಯಾವ ಜಾಬ್ ಅದಾವು ಅದು ನಿಮ್ಗೆ ತಿಳಿದೈತ್ರಿ. SBI 620 ಆನ್ಲೈನ್ ಲಿಂಕ್ ಅವೈಲೇಬಲ್, ಅಲ್ಲಿ ಕ್ಲಿಕ್ ಮಾಡಿರಿ. ಕ್ಲಿಕ್ ಆದಮೇಲೆ ಸ್ಕ್ರಾಲ್ ಮಾಡಿರಿ, ಅಂದರೆ ತೆಳಗೆ ಬರ್ರಿ. SBI ಪ್ಯೂನ್ ರಿಕ್ವೈರ್ಮೆಂಟ್ ಮತ್ತು 2025 ಅಪ್ಲೈ ಆನ್ಲೈನ್ ಫಾರ್ 600 ಹುದ್ದೆ ಅದಾವ್ರಿ. ಪೋಸ್ಟ್ ಡೇಟ್ ಸ್ಟಾರ್ಟಿಂಗ್ ಯಾವಾಗ ಆನ್ಲೈನ್ 26/12/2024 ಡಿಸೆಂಬರ್ 26 ಅವಾಗ ಕರೆದಾರಿ. ಲಾಸ್ಟ್ ಡೇಟ್ 27/12/2024 ಈಗ ಲಾಸ್ಟ್ ಅಪ್ಡೇಟ್ ಕೊಟ್ಟಾರೆ. ಇದು ಅಪ್ಡೇಟ್ ಆದ ಪೋಸ್ಟ್ ಡೇಟ. ಟೋಟಲ್ ವೇಕೆನ್ಸಿ 600 ಅದಾವ್ರಿ. ಇದ್ರೊಳಗೆ ಈಗ ವೇಕೆನ್ಸಿ ಒಳಗೆ ತೆಳಗೆ ಪ್ಯೂನು ಕೊಟ್ಟಾನ, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ. ಇದರದ್ದು ಆ್ಯಪು ಐತ್ರಿ, ಅದನ್ನು ನೀವು ಡೌನ್ ಮಾಡ್ಕೋಬೋದು. ಅಲ್ಲಿ ಅಪ್ಲಿಕೇಶನ್ ಹಾಕ್ತಂದ್ರೆ ಅದರ ವೇಕೆನ್ಸಿ ಯಾವಾಗ ಕರೆದ್ರೆ 2025 ಕರೆದಾನ್ರಿ. ಅಪ್ಲಿಕೇಶನ್ ಫೀ ನೋಡ್ರಿ, ಸ್ಟಾರ್ಟಿಂಗ್ ಏನು ಇಟ್ಟನ್ರಿ ಅಪ್ಲಿಕೇಶನ್ ಫೀ ಇಟ್ಟನ್ರಿ. ಈ ಅಪ್ಲಿಕೇಶನ್ ಫೀ ಒಳಗೆ ಇದ್ರೊಳಗೆ OBC ಅವ್ರಿಗೆ ಎಷ್ಟು ಐತೆ ಅಂದ್ರೆ 750 ಇರ್ತೈತೆ ರೀ ಫೀ. SC ST ಮತ್ತು PWD ಇದ್ರೊಳಗೆ ನೀವು ಪೇಮೆಂಟ್ ಎದ್ರೊಳಗೆ ಬೇಕಾದ್ರೆ ಮಾಡ್ಬೋದು. ಅಂದ್ರೆ ಡೆಬಿಟ್ ಕ್ರೆಡಿಟ್ ಒಳಗೆ ಮತ್ತು ನೆಟ್ ಬ್ಯಾಂಕಿಂಗ್ ಮಾಡ್ಬೋದು, UPI ಮಾಡ್ಬೋದು. ಇಂಪಾರ್ಟೆಂಟ್ ಡಾಟಾ ಅಂದ್ರೆ ಇದ್ರೊಳಗೆ ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಕರೆದಾನಂದ್ರೆ ರೀ 2026ನೇ ತಾರೀಕು ಕರೆದಾನ್ರಿ. ಡಿಸೆಂಬರ್ ಆದ್ರೆ ಸ್ಟಾರ್ಟ್ ಯಾವಾಗಂದ್ರೆ ಆನ್ಲೈನ್ ಪೇಮೆಂಟ್ ಆಫ್ ಫೀ ಅಂದ್ರೆ 27/12/2024 ಕರೆದಾನ್ರಿ. ಲಾಸ್ಟ್ ಡೇಟ್ ಅಪ್ಲೈ ಅಂದ್ರೆ ಪೇಮೆಂಟ್ ಅಂದ್ರೆ 16/1/2025 ಎಂಡ್ ಆಗತ್ತೆ ರೀ. ಅಂದ್ರೆ ಪೇಮೆಂಟ್ ಮಾಡೋದಷ್ಟೇ ರೀ. ಡೇಟ್ ಪ್ರಿಲಿಮಿನಿಂಗ್ ಎಕ್ಸಾಮ್ ಅಂದ್ರೆ 8ನೇ ಮತ್ತು 15ನೇ ಮಾರ್ಚ್ 2025. ಡೇಟ್ ಆಫ್ ಆನ್ಲೈನ್ ಮೇನ್ ಎಕ್ಸಾಮ್ಸ್ ಏಪ್ರಿಲ್ದಾಗ ಮೇದಾಗ ನಡೆಸ್ಬೋದು ಎಕ್ಸಾಮ್ ಹತ್ರ. ಅದಕ್ಕೆ ನೋಡ್ರಿ, ಇದನ್ನ 2 ವೀಕ್ ಏಜ್ ಲಿಮಿಟ್ ಏನು ಕೊಟ್ಟ 1/4/2024 ಏಜ್ ಲಿಮಿಟ್ ಡೇಟ್ ಕೊಟ್ಟ ನೋಡ್ರಿ. ಅವಾಗಂತ ಏಜ್ 21 ಇಯರ್ ರೀ. ಮ್ಯಾಕ್ಸಿಮಮ್ ಅಂದ್ರೆ 30 18 ಹಿಡ್ಕೊಂಡ. ಕ್ವಾಲಿಫಿಕೇಷನ್ ಏನು ಕೇಳ್ಯಾನಂದ್ರೆ ರೀ ಎನಿ ಡಿಗ್ರಿ ಯಾವ ಬೇಕಾದ್ರೆ ಒಂದು ಡಿಗ್ರಿ ಆಗಿರ್ಬೇಕು ನೋಡ್ರಿ. ವೇಕೆನ್ಸಿ ಡೀಟೇಲ್ಸ್ ರೆಗ್ಯುಲರ್ ವೇಕೆನ್ಸಿ 586, ಬ್ಯಾಕ್ಲಾಗ್ ವೇಕೆನ್ಸಿ 14 ನೋಡ್ರಿ. ಇಂಪಾರ್ಟೆಂಟ್ ಲಿಂಕ್ಸ್ ಅಂದ್ರೆ ನಾವು ಅಪ್ಲೈ ಮಾಡ್ಬೇಕಾದ್ರೆ ಇಲ್ಲಿ ಕ್ಲಿಕ್ ಮಾಡಿರಿ. ಇದ್ರ ಮ್ಯಾಗ ಕ್ಲಿಕ್ ಮಾಡಿರಿ, ಓಪನ್ ಆಗತ್ರಿ. ಓಪನ್ ಆದಮೇಲೆ ಇಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಬೇಕು. ಮೊದಲು ಸ್ಟಾರ್ಟಿಂಗ್ ರಿಜಿಸ್ಟ್ರೇಷನ್ ಇಲ್ಲಿ ಕ್ಲಿಕ್ ನೀವು ರಿಜಿಸ್ಟ್ರ್ ಮಾಡಬೇಕು. ಇಲ್ಲಿ ಕ್ಲಿಕ್ ಮಾಡಿ ರಿಜಿಸ್ಟರ್ ಮಾಡ್ಕೊಂಡು ಆಮೇಲೆ ನಿಮ್ಗೆ ಒಂದು ನಂಬರ್ ಬರುತ್ತೆ, ಒಂದು ಪಾಸ್ವರ್ಡು ಕ್ರಿಯೇಟ್ ಮಾಡಿರ್ತೀರಿ, ಅದನ್ನ ಇಲ್ಲಿ ಹಾಕಿ ಅಪ್ಲೈ ಮಾಡ್ಬೋದು. ಅಷ್ಟು ಮಾಡಿರಿ. ಥ್ಯಾಂಕ್ ಯು ಆಲ್.